ಅವರೇನು ನಮಗೆ ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಇವತ್ತು ರಾಜಕೀಯ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಇವತ್ತೇನು ಆರ್ಥಿಕ ಸ್ವಾತಂತ್ರ್ಯ, ಅದರ ಜೊತೆಯಲ್ಲಿ ಯಾವ್ಯಾವ ತಮ್ಮ ತಮ್ಮ ಧರ್ಮದ ಆಚರಣೆ ಮಾಡಲಿಕ್ಕೆ ಅವರೆಲ್ಲರಿಗೂ ಸಂಪೂರ್ಣವಾದಂತಹ ಪೂರ್ಣ ಪ್ರಮಾಣವಾದಂತಹ ಹಕ್ಕನ್ನು ಕೊಟ್ಟು ಅವರು ಏನು ಅನ್ಯಾಯದ ವಿರುದ್ಧ, ಶೋಷಣೆ ವಿರುದ್ಧ ಹೋರಾಟ ಮಾಡಿ ಶೋಷಿತರ ಧ್ವನಿಯಾಗಿ, ದಮನಿತರ ಧ್ವನಿಯಾಗಿ ಇವತ್ತು ಏನು ನಮಗೆ ಆದರ್ಶಗಳನ್ನು ಕೊಟ್ಟಿದ್ದಾರೆ. ಅವರ ವಿಚಾರಧಾರೆಗಳೇನಿದ್ದಾವೆ ಇವತ್ತು ಹಿಂದೆ ಎಷ್ಟು ಪ್ರಸ್ತುತವಾಗಿದ್ದು ಇವತ್ತಿಗೂ ಅಷ್ಟೇ ಪ್ರಸ್ತುತವಾಗಿದ್ದಾವೆ ಅನ್ನುವಂಥ ಒಂದು ಮಾತನ್ನು ನಾನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತೇನು ಈ ದೇಶ, ರಾಷ್ಟ್ರ ಇಷ್ಟೊಂದು ಅಭಿವೃದ್ಧಿ ಸಾಧಿಸಿದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ನಮ್ಮ ಸಂವಿಧಾನವೇ ಕಾರಣ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ನಾವೆಲ್ಲ ಈ ಒಂದು 75 ವರ್ಷದಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ, ವಿಜ್ಞಾನ, ತಂತ್ರಜ್ಞಾನದಲ್ಲಿ ಇಷ್ಟೊಂದು ಮುಂದುವರೆದಿದ್ದೇವೆ ಅಂತ ಹೇಳಿದ್ರೆ ಇವತ್ತೇನು ಅವರು ನಮ್ಗೇನು ದಾರಿ ತೋರಿಸ್ಕೊಟ್ಟಿದ್ದಾರೆ, ಅವರ ಸಂವಿಧಾನದ ಆಶಯಗಳೇನಿದ್ದಾವೆ ಅವೆಲ್ಲವನ್ನು ಪಾಲನೆ ಮಾಡುವಂತ ಕೆಲಸ ನಾವು ಮಾಡಬೇಕಾಗಿದೆ. ಅದರ ಜೊತೆಯಲ್ಲಿ ನಮ್ಮ ಹಕ್ಕೇನಿದೆ, ನಮಗೆ ಹಕ್ಕನ್ನು ಕೊಟ್ಟಿದ್ದಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೀಗಾಗಿ ನಮ್ಗೇನು ಹಕ್ಕನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಕರ್ತವ್ಯಗಳು ಇದ್ದಾವೆ. ನಾವು ಈ ರಾಷ್ಟ್ರದ ಇವತ್ತು ಏಳಿಗೆಗಾಗಿ, ಈ ರಾಷ್ಟ್ರದ ಏಕತೆ, ಅಖಂಡತೆಗಾಗಿ ಇವತ್ತು ನಾವು ನಮ್ಮ ಕರ್ತವ್ಯವನ್ನು ಪಾಲನೆ ಮಾಡುವಂಥದ್ದು ಬಹಳ ಅವಶ್ಯಕತೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಒಬ್ಬ ಇವತ್ತು ಶ್ರೇಷ್ಠ ಕವಿ ಸಿದ್ದಲಿಂಗ ಅವರ ಮಾತನ್ನು ಹೇಳ್ತಾರೆ, ಯಾರ್ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ಅಧ್ಯಯನ ಮಾಡ್ತಾರೆ ಅವರೆಲ್ಲರಿಗೆ ಇವತ್ತು ಧೈರ್ಯ ಬರ್ತದೆ, ಸಾಹಸ ಬರ್ತದೆ, ಅವರೆಲ್ಲರಿಗೆ ಸ್ವಾಭಿಮಾನ ಆದ ಕಿಚ್ಚು ಅವರಲ್ಲಿ ಇವತ್ತು ಸ್ಫೂರ್ತಿ ಬರುವಂತ ಕೆಲಸ ಯಾರಾದರೂ ಮಾಡಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ನಮ್ಮಲ್ಲಿ ಜ್ಞಾನದ ಹಸಿವು ಹೆಚ್ಚಿಗಾಗಬೇಕು ಅಂತ ಹೇಳಿದ್ರೆ ಅವರ ವಿಚಾರಧಾರೆಯನ್ನು ನಾವು ಅಧ್ಯಯನ ಮಾಡಬೇಕು. ಈಗ ಇವತ್ತಿನ ಮಕ್ಕಳಲ್ಲಿ, ಯುವಕರಲ್ಲಿ ಅದು ಬಹಳ ಕೊರತೆ ಇದೆ. ಇವತ್ತು ಬರೀ ನಾವು ಇವತ್ತು ಮೆರವಣಿಗೆ ತೆಗೆದಿವಿ, ಅವರಿಗೆ ಗೌರವ ಕೊಟ್ಟಿವಿ, ಅವರಿಗೆ ಸ್ಮರಣೆ ಮಾಡಿಕೊಂಡಿವಿ ಅಂತ ಹೇಳಿದ್ರೆ ಸಾಲದು. ಅವರ ವಿಚಾರಧಾರೆಗಳೇನಿದೆ, ಆದರ್ಶಗಳೇನಿದ್ದಾವೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನು ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಪಾಲನೆ ಮಾಡುವಂತಹ ಕೆಲಸವನ್ನು ಮಾಡಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೈಜವಾದಂತಹ ಒಂದು ಗೌರವ, ಅವರಿಗೆ ಸ್ಮರಣೆ ಮಾಡಿದಂಗೆ ಆಗ್ತದೆ ಅನ್ನುವಂತ ಒಂದು ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಹೀಗಾಗಿ ಇವತ್ತು ನೀವು ನೋಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥದ್ದು ಶಿಕ್ಷಣ, ಸಂಘಟನೆ, ಸಂಘರ್ಷ ಅನ್ನುವಂಥದ್ದು. ಹೀಗಾಗಿ ಇವತ್ತು ಯಾರು ಜಾತಿ ವಿನಾಶದಲ್ಲಿ ಆಸಕ್ತಿ ಉಳ್ಳಂತಹ ಸಮಾಜದವರು ಇವತ್ತು ತಳವರ್ಗದವರಿಗೆ ಸುಶಿಕ್ಷಿತರನ್ನಾಗಿ ಮಾಡಿದ್ರೆ ಈ ಜಾತಿ ವ್ಯವಸ್ಥೆ ಚೂರು ಚೂರಾಗಿ ಹೋಗ್ತದೆ ಅನ್ನುವಂಥ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಹೀಗಾಗಿ ಏನು 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಏನೊಂದು ಜಾತಿ ರಹಿತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಇವತ್ತು ಸಹೋದರತ್ವ ತಳದ ಮೇಲೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ವರ್ಗರಹಿತವಾದಂತಹ ಸಮಾಜ, ಶ್ರೇಣಿ ರಹಿತವಾದಂತಹ ಸಮಾಜ, ವರ್ಣರಹಿತವಾದಂತಹ ಸಮಾಜ, ಇವತ್ತು ಲಿಂಗಭೇದ ರಹಿತವಾದಂತಹ ಒಂದು ಸಮಾಜ, ಇದು ಬಸವಣ್ಣನವರ ಕನಸು ಆಗಿತ್ತು. ಅದೇ ರೀತಿಯಲ್ಲಿ ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರ ಅದನ್ನು ಜಾರಿಗೆ ತಂದಂತವರು. ಹೀಗಾಗಿ ಆತ್ಮೀಯ ಬಂಧುಗಳೇ, ಇವತ್ತು ಒಂದು ಒಳ್ಳೆಯ ದೇಶದಲ್ಲಿ ಬಸವಣ್ಣನವರು ಮತ್ತು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿ ಬರದೇ ಇದ್ದರೆ ಯಾವುದೇ ಶೋಷಿತರಿಗೆ, ಬಡವರಿಗೆ, ದಮನಿತರಿಗೆ, ನಿರ್ಗತಿಕರಿಗೆ ಶಿಕ್ಷಣ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಇದ್ದಿಲ್ಲ, ಉನ್ನತ ಶಿಕ್ಷಣ ಸಿಗಲಿಕ್ಕೂ ಸಾಧ್ಯ ಆಗ್ತಾ ಇದ್ದಿಲ್ಲ, ಅವರಿಗೆ ಗೌರವ ಸಿಗ್ತಾ ಇರಲಿಲ್ಲ, ಅಧಿಕಾರ ಸಿಗ್ತಾ ಇರಲಿಲ್ಲ, ಇವತ್ತು ಯಾವುದೇ ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ. ಹೀಗಾಗಿ ಇವತ್ತು ನಾವೆಲ್ಲರೂ ಅವರಿಗೆ ಋಣಿಯಾಗಿರಬೇಕು ಅನ್ನುವಂಥ ಒಂದು ಮಾತನ್ನು ನಾನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದು, ಯಾಕೆಂದರೆ ಈಗ ಈ ಒಂದು ಶಬ್ದದಲ್ಲಿ ಎಷ್ಟು ಮಾತುಗಳು ನಿಮ್ಮ ಕಿವಿಯಲ್ಲಿ ಹೋಗ್ತವೆ, ಎಷ್ಟು ಹೋಗೋದಿಲ್ಲ, ಅದು
ಇವತ್ತು ನನಗೆ ಗೊತ್ತಾಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಸರ್ಕಾರ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಾದರ್ಶಗಳಲ್ಲಿ ನಂಬಿಕೆಯನ್ನು ಇಟ್ಕೊಂಡು ವಿಶ್ವಾಸವನ್ನು ಇಟ್ಕೊಂಡು ಇವತ್ತು ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತ ರೀತಿಯಲ್ಲಿ ಇವತ್ತು ಎಲ್ಲರ ಹಿತ ಎಲ್ಲರ ಒಳಿತನ್ನು ಕಾಪಾಡಿಕೊಂಡು ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂತ ರೀತಿಯಲ್ಲಿ ಅನೇಕ ಇವರ ಸದಾಶಯಗಳ ಕಾರ್ಯಕ್ರಮಗಳನ್ನು ಕೊಟ್ಟು ಗ್ಯಾರಂಟಿ ಕೊಟ್ಟಿದ್ದೇವೆ. ಪ್ರತಿಯೊಂದು ಮಹಿಳೆಯರಿಗೆ ಪ್ರತಿಯೊಂದು ಯುವಕರಿಗೆ ಅವರಿಗೆ ಆರ್ಥಿಕ ಶಕ್ತಿ ಕೊಟ್ಟಿದ್ದೇವೆ, ಸಾಮಾಜಿಕ ಗೌರವ ಕೊಟ್ಟಿದ್ದೇವೆ. ಇವತ್ತು ಅದರ ಜೊತೆಯಲ್ಲಿ ಅಭಿವೃದ್ಧಿನೂ ಮಾಡ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ನೀವು ನೋಡಿ, ಬೀದರ್ ಅಂತ ಹೇಳಿದ್ರೆ ಇದು ಶರಣರ ನಾಡು. ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವ ಕೊಟ್ಟಂತ ಅನುಭವ ಮಂಟಪ. ಈ ಅನುಭವ ಮಂಟಪದಲ್ಲಿ ಎಲ್ಲಾ ಸಮುದಾಯದವರಿಗೆ ಸರಿ ಸಮಾನವಾದಂತಹ ಹಕ್ಕನ್ನು ಕೊಟ್ಟಂತದ್ದು. ಜಗತ್ತಿನ ಪ್ರಥಮ ಸಂಸತ್ತು ಪ್ರಜಾಪ್ರಭುತ್ವಕ್ಕೆ ಒಂದು ರೀತಿಯಲ್ಲಿ ತವರು ಮನೆ ಅಂತೇಳಿ ಹೇಳಿದ್ರೆ ಅದು ನಮ್ಮ ಬೀದರ್ ಜಿಲ್ಲೆ ಅಂತ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೋದು. ಹೀಗಾಗಿ ಇಂಥ ಒಂದು ಜಿಲ್ಲೆಯಲ್ಲಿ ಇವತ್ತು ನಾವೆಲ್ಲರೂ ಜನ್ಮ ತಾಳಿ ಇವತ್ತೇನು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳು ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಮಾಡಿ ಬೇರೆಯವರಿಗೂ ಮಾದರಿಯಾಗುವಂತ ಕೆಲಸ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸೇರಿ 3 ವರ್ಷ ಕೆಳಗಡೆ ನಮಗೆ ಸರ್ಕಾರಕ್ಕೆ ಆಶೀರ್ವಾದ ಮಾಡಿ ನಮ್ಮ ಸರ್ಕಾರ ಇವತ್ತು ಆಡಳಿತ ನಾವು ಮಾಡ್ತಾ ಇದ್ದೇವೆ. ಕೊಟ್ಟ ಮಾತಿನಂತೆ ನಡೆದಿದ್ದೇವೆ. ಎಲ್ಲಾ ಭರವಸೆಗಳನ್ನು ಈಡೇರಿಸಿದ್ದೇವೆ. ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಬೀದರ್ ಜಿಲ್ಲೆಗೆ ಪ್ರತಿ ವರ್ಷ ಹೆಚ್ಚುವರಿಯಾಗಿ 500 ಕೋಟಿ ಬರ್ತಾ ಇದೆ. ಇಲ್ಲಿವರೆಗೆ ಸುಮಾರು 8,000 ಕೋಟಿ 3,120 ಕೋಟಿ ರೂಪಾಯಿ ಬರೀ ಗ್ಯಾರಂಟಿ ಮುಖಾಂತರ ಲಕ್ಷಾಂತರ ಜನರ ಒಂದು ಅವರ ಅಕೌಂಟ್ನಲ್ಲಿ ನೇರ ವರ್ಗಾವಣೆ ಮುಖಾಂತರ ಹಣ ಕೊಟ್ಟಿದ್ದೇವೆ. ಅವರಿಗೆ ಆರ್ಥಿಕ ಶಕ್ತಿ ತುಂಬಿದ್ದೇವೆ. ಅದೇ ರೀತಿಯಲ್ಲಿ ಅಭಿವೃದ್ಧಿಗೆ ಸಹಿತ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಅನುದಾನ ತಂದು ಬೀದರ್ ಜಿಲ್ಲೆ ಅಭಿವೃದ್ಧಿಯನ್ನು ಮಾಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಪರಿಶಾತಿ ಪರಿಶ ಪಂಗಡ, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರು, ಕಾರ್ಮಿಕರು, ಮಹಿಳೆಯರು ಎಲ್ಲರಿಗೆ ನ್ಯಾಯ ಒದಗಿಸುವಂತಹ ಒಂದು ಕೆಲಸ ಇವತ್ತು ನಾವು ಮಾಡಿದ್ದೇವೆ ಅನ್ನುವಂತ ಮಾತನ್ನು ನಾನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೀಗಾಗಿ ನಾನು ರಹೀಂ ಖಾನ್ ಅವರು ನಾವಿಬ್ರು ಉಸ್ತುವಾರಿ ಸಚಿವರಾಗಿ ಇವತ್ತೇನು ಬೀದರ್ನಲ್ಲಿ ಒಂದು 20 ಕೋಟಿ 10 ಕೋಟಿ ಅಂತ ಹೇಳಿದ್ದೆ ನಾನು ವಿನೋದ್ ಅಪ್ಪೆ. ಇವತ್ತು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಶೋಧನಾ ಕೇಂದ್ರ, ಅಭಿವೃದ್ಧಿ ಕೇಂದ್ರ ಮಾಡುವಂತದಕ್ಕೆ ಚಾಲನೆ ಕೊಡ್ತೀವಿ ಈ ವರ್ಷ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಬೀದರ್ನಲ್ಲಿ ಒಂದು ಸುಂದರವಾದಂತಹ ಭವ್ಯವಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ನಿರ್ಮಾಣ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಇದರ ಜೊತೆಯಲ್ಲಿ ಇವತ್ತು ನಾವು ನೀವೆಲ್ಲರೂ ಈ ಒಂದು ಜಯಂತ್ಯೋತ್ಸವದ ದಿವಸ ಸಂಕಲ್ಪ ಮಾಡೋಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸದಾಶಯಗಳ ಪ್ರಕಾರ ಇವತ್ತೇನು ವರ್ಗರಹಿತ, ಶ್ರೇಣಿರಹಿತ, ವರ್ಣರಹಿತ, ಲಿಂಗಭೇದ ರಹಿತ ಸಮಾಜವನ್ನು ನಿರ್ಮಾಣ ಮಾಡಿ ಸಮ ಸಮಾಜ ನಿರ್ಮಾಣಕ್ಕೆ ನಾಂದಿ ಹಾಡೋಣ. ಇವತ್ತೇನು ಯಾವ ರೀತಿಯಲ್ಲಿ ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ಜನರ ಸರ್ವತೋಮುಖ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. बोलो डॉक्टर बाबा साहब अंबेडकर ಅವರಿಗೆ.